ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 9 ಮತ್ತು 10ರ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್, ರಾಜೀವ್ ಕುಮಾರ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಒಂದು ನ್ಯೂಸ್ ಕಾಂಟೆಕ್ಸ್ಟ್ ಮತ್ತು ಈ ಟಾಪಿಕ್ ಬಹಳ ಇಂಪಾರ್ಟೆಂಟ್ ಮತ್ತು ಇಂಪಾರ್ಟೆಂಟ್ನ ಹೌದು. ಮತ್ತು ಇನ್ನೊಂದು ಏನಂದ್ರೆ ಕ್ಯೂರಿಯಾಸಿಟಿನೂ ಕೂಡ ಮೂಡಿಸಿದೆ. ಏನು ಕ್ಯೂರಿಯಾಸಿಟಿ ಅಂತಕ್ಕಂಥ ಪ್ರಶ್ನೆ ಏನಾದರೂ ಕೇಳಿದ್ರೆ ನೋಡಿ, ಸದ್ಯದಲ್ಲೇ ಮಾರ್ಚ್ 14ರಿಂದ 15 ಅರ್ಥ ಆಯ್ತಾ, ನೆಕ್ಸ್ಟ್ ವೀಕ್ನೇ ಅಂದ್ರೆ ಅಪ್ಕಮಿಂಗ್ ಕೆಲವೊಂದು 4-5 ದಿವಸದಲ್ಲೇ ಏನಂದ್ರೆ ಈ ಒಂದು ಲೋಕಸಭಾ ಇಲೆಕ್ಷನ್ ಒಂದು ಡೇಟ್ ಅನ್ನ ಡಿಕ್ಲೇರ್ ಮಾಡಬೇಕಾಗಿತ್ತು. ಸೊ ಡಿಕ್ಲೇರ್ ಮಾಡೋರು ಯಾರಂದ್ರೆ ಕೇಂದ್ರ ಚುನಾವಣಾ ಆಯೋಗ ಏನ್ ಮಾಡುತ್ತೆ, ಈ ಲೋಕಸಭಾ ಇಲೆಕ್ಷನ್ಗಳ ಡೇಟ್ ಅನ್ನ ಡಿಕ್ಲೇರ್ ಮಾಡುತ್ತೆ. ಸೊ ಈಗ ಏನಾಗಿದೆ ಅಂದ್ರೆ ಈ ಒಂದು ಲೋಕಸಭಾ ಇಲೆಕ್ಷನ್ ಡೇಟ್ ಅನ್ನ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚಿತವಾಗಿ ಅರುಣ್ ಗೋಯಲ್ ಅಂತಕ್ಕಂಥವ್ರು ಅಲ್ಲಿ ಒಂದು ಇಲೆಕ್ಷನ್ ಕಮಿಷನರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಕೇಂದ್ರ ಚುನಾವಣಾ ಆಯೋಗದಲ್ಲಿ. ಅಂದ್ರೆ ಕೇಂದ್ರ ಚುನಾವಣಾ ಒಂದು ಸಂಸ್ಥೆಯಲ್ಲಿ ಅವ್ರು ಏನಂದ್ರೆ ಈಗ ಏನ್ ಮಾಡಿದರೆ ಅವ್ರೇನ್ ಮಾಡಿದರೆ ರಾಜೀನಾಮೆಯನ್ನ ನೀಡಿದ್ದಾರೆ. ಸೊ ಇವರ ರಾಜೀನಾಮೆ ಒಂದು ದೇಶದಾದ್ಯಂತ ಸುದ್ದಿ ಆಗ್ತಾ ಇದೆ. ಸೊ ಲೋಕಸಭೆ ಇಲೆಕ್ಷನ್ ಇರುವಾಗಲೇ ಇವರು ಯಾಕೆ ಈ ಒಂದು ರಾಜೀನಾಮೆಯನ್ನ ನೀಡಿದ್ದಾರೆ ಅಂತಕ್ಕಂಥದ್ದು. ಸೊ ಅವ್ರು ಇನ್ನೊಂದು ವಿಚಿತ್ರ ಏನಂದ್ರೆ ಯಾವುದೇ ಒಂದು ರೀಸನ್ ಕೊಡದೇನೆ ಅವ್ರು ಏನ್ ಮಾಡಿದ್ದಾರೆ, ತಮ್ಮ ರಾಜೀನಾಮೆಯನ್ನ ರಾಷ್ಟ್ರಪತಿಗೆ ಯೂಶುವಲಿ ಏನ್ ಮಾಡಿದ್ದಾರೆ, ಸಲ್ಲಿಸಿದ್ದಾರೆ. ರಾಷ್ಟ್ರಪತಿಯವರು ಕೂಡ ಅದಕ್ಕೆ ಅಂಗೀಕಾರವನ್ನ ನೀಡಿದ್ದಾರೆ. ಅರ್ಥ ಆಯ್ತಾ? ಇಷ್ಟು ಮಾಹಿತಿ ಗೊತ್ತಿರಬೇಕು, ಇದು ನ್ಯೂಸ್ ಅಲ್ಲಿ ಯಾಕೆ ಕಾಣಿಸ್ಕೊಂಡಿದೆ ಅಂತಕ್ಕಂಥದ್ದು. ಸೊ ಇನ್ನು ಏನೇನು ಕಾಂಪ್ಲೆಕ್ಸಿಟಿ ಆಗುತ್ತೆ, ಆಮೇಲೆ ಈ ಒಂದು ಚುನಾವಣಾ ಆಯುಕ್ತರನ್ನ ಯಾವ ತರ ಆಯ್ಕೆ ಮಾಡಲಾಗುತ್ತೆ, ಆಮೇಲೆ ಅವರು ಯಾವಾಗ ಅವ್ರಿಗೆ ತೆಗೆದು ಹಾಕ್ಬೋದು, ಆಮೇಲೆ ಯಾರಿಗೆ ಅವರು ಈ ಒಂದು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರ, ಇವುಗಳೆಲ್ಲ ಬಗ್ಗೆ ನಾವೇನಂದ್ರೆ ಯಾವ್ದು ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ, ಲೋಕಸಭಾ ಚುನಾವಣೆ ಘೋಷಣೆಗೆ ಇನ್ನೂ ಕೆಲವೇ ದಿನಗಳ ಬಾಕಿ ಉಳಿದಿರುವ ಹೊತ್ತಿನಲ್ಲಿ ಚುನಾವಣಾ ಆಯುಕ್ತವಾಗಿ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥ ಅರುಣ್ ಗೋಯಲ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದಿಸ್ ಇಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಅರ್ಥ, ನ್ಯೂಸ್ ಅಲ್ಲಿ ಇರ್ತಕ್ಕಂಥ ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ ಅಲ್ಲಿ ಈ KE ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಪ್ರಶ್ನೆಯನ್ನು ಕೇಳೋದು ಅಂದ್ರೆ ಇತ್ತೀಚೆಗೆ ರಾಜೀನಾಮೆಯನ್ನು ನೀಡಿದ ಅರುಣ್ ಗೋಯಲ್ ಅವರು ಯಾವ ಸಂಸ್ಥೆಯೊಂದಿಗೆ ಸಂಬಂಧ ಹೊಂದಿದರು ಅಂತ ಕೇಳಬಹುದು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಾಗುತ್ತೆ, ಕೇಂದ್ರ ಚುನಾವಣಾ ಆಯೋಗ ಅಂತ ಹೇಳ್ತೀವಿ. ಈ ಒಂದು ಚುನಾವಣಾ ಆಯೋಗದಲ್ಲಿ ಚುನಾವಣಾ ಆಯುಕ್ತ ಹುದ್ದೆಯನ್ನ 2ನೇ ಅತ್ಯುನ್ನತ ಸ್ಥಾನವನ್ನ ಪಡೆದಿದೆ. ಅದಾಯ್ತಾ, ಚುನಾವಣಾ ಆಯೋಗದಲ್ಲಿ ಚುನಾವಣಾ ಆಯುಕ್ತ ಅಂತಕ್ಕಂಥದ್ದು 2ನೇ ಅತ್ಯುನ್ನತ ಹುದ್ದೆ. ಬಿಕಾಸ್ ಮೊದಲು ಏನಂದ್ರೆ ಮುಖ್ಯ ಚುನಾವಣಾ ಆಯುಕ್ತ ಇರ್ತಾರ, ಇದು ಅತ್ಯುನ್ನತ ಹುದ್ದೆ ಎಲ್ಲಿ ಅಂದ್ರೆ ಚುನಾವಣಾ ಆಯೋಗದಲ್ಲಿ. 2ನೇದು ಯಾವ್ದಂದ್ರೆ ಚುನಾವಣಾ ಆಯುಕ್ತರು, ಇದು 2ನೇ ಅತ್ಯುನ್ನತ ಹುದ್ದೆ ಆಗಿದೆ. ಇಂಥ ಹುದ್ದೆಯನ್ನ ರಾಜೀನಾಮೆ ನೀಡಿದ್ದಾರೆ. ಸೊ ಏನು ಪೊಲಿಟಿಕಲ್ ರೀಸನ್ ಇಂದಾಗಿ ನೀಡಿದಾರೋ, ಸೊ ಯಾವ ರೀಸನ್ ಇಂದಾಗಿ ನೀಡಿದಾರೋ, ಬಟ್ ಅದು ಒಂದು ಏನಂದ್ರೆ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತಕ್ಕಂಥದ್ದು. ಬಟ್ ಅವ್ರು ಏನ್ ಹೇಳಿದಾರೆ ಅಂದ್ರೆ ಅನಾರೋಗ್ಯ ಕಾರಣ ಅಂತ ಒಂದು ರೀಸನ್ ಅನ್ನ ಕೊಟ್ಟಿದ್ದಾರೆ ಅಂತ ಕೆಲವೊಂದು ಪೇಪರ್ ಅಲ್ಲಿ ಕೂಡ ನಾನು ಓದಿದ್ದೀನಿ. ಅವರು 2027 ಡಿಸೆಂಬರ್ ವರೆಗೆ ಅಧಿಕಾರ ಅವಧಿಯನ್ನು ಹೊಂದಿದ್ದರು. ಅರ್ಥ, 2027 ಡಿಸೆಂಬರ್ ವರೆಗೆ ಅಧಿಕಾರ ಅವಧಿಯನ್ನು ಹೊಂದಿದ್ದರು. ಅಲ್ಲದೆ ಹಾಲಿ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಹಾಲಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಿವೃತ್ತರಾದ ನಂತರ ಗೋಯಲ್ ಅವರೇ ಈ ಒಂದು ಚೀಫ್ ಇಲೆಕ್ಷನ್ ಕಮಿಷನರ್ ಸ್ಥಾನಕ್ಕೆ ಬಂದಿರುತ್ತಿದ್ದರು. ಅರ್ಥ ಆಯ್ತಾ? ಇಫ್ ಸಪೋಸ್ ಏನಾದ್ರೂ ಅವರು ಕಂಟಿನ್ಯೂಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ರಾಜೀನಾಮೆಯನ್ನ ನೀಡದೇ ಇದ್ದರೆ ಅವ್ರೇನಂದ್ರೆ ಈಗ ಪ್ರಸ್ತುತವಾಗಿ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ರಾಜೀವ್ ಕುಮಾರ್ ಅವರ ನಿವೃತ್ತಿ ಆಗುತ್ತೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ. ಆ ನಿವೃತ್ತಿಯಾದ ನಂತರ ಇವರೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸುವ ಒಂದು ಅವಕಾಶ ಅವರಿಗೆ ಸಿಗ್ತಿತ್ತು. ಬಟ್ ಯಾವ ರೀಸನ್ ಇಂದ ನೀಡಿದ್ದಾರೆ ಅಂತಕ್ಕಂಥ ಗೊತ್ತಿಲ್ಲ. ಬಟ್ ಅವ್ರು ಏನ್ ಹೇಳಿದ್ರೆ ಈ ಒಂದು ಅನಾರೋಗ್ಯದಿಂದ ನೀಡಿದ್ದಾರೆ ಅಂತ ಅವ್ರು ರೀಸನ್ ಕೊಟ್ಟು ರಿಸೈನ್ ಅನ್ನ ಮಾಡಿದ್ದಾರೆ. ಅರ್ಥ ಆಯ್ತಾ? ಗೋಯಲ್ ಅವರು ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದಾರೆ ಎಂದು ಕೇಂದ್ರ ಕಾನೂನು ಸಚಿವಾಲಯದ ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಅರ್ಥ ಆಯ್ತಾ? ಇವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನ ರಾಷ್ಟ್ರಪತಿ ಅವರು ಏನ್ ಮಾಡಿದರೆ ಅಂಗೀಕಾರವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಕೇಂದ್ರ ಕಾನೂನು ಸಚಿವಾಲಯ ಏನ್ ಮಾಡಿದೆ, ನೋಟಿಫಿಕೇಶನ್ ಮುಖಾಂತರ ಇದನ್ನ ಏನ್ ಮಾಡಿದೆ, ವಿಷಯವನ್ನ ಬಹಿರಂಗ ಪಡಿಸಿರ್ತಕ್ಕಂಥದ್ದು.
ಚುನಾವಣಾ ಆಯುಕ್ತರ ಒಂದು ನೇಮಕ ಹೇಗೆ ನಡೆಯುತ್ತೆ ಅಂತಕ್ಕಂಥ ಪ್ರಶ್ನೆ ತಮ್ಮ ತಲೆಯಲ್ಲಿ ಕಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಇದು ಸುಮಾರು ನ್ಯೂಸಲ್ಲಿ ಕೂಡ ಇತ್ತು. ಸೊ ಅದ್ರ ಬಗ್ಗೆ ನಾವು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡಬೇಕು ಯಾವ ಥರ ಆಯ್ಕೆಯನ್ನು ಮಾಡ್ತಾರಂತ. ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರ ಸಚಿವರೊಳಗೊಂಡ ಆಯ್ಕೆ ಸಮಿತಿಯನ್ನ ರಚಿಸಬೇಕು. ಅರ್ಥಾಯ್ತಾ? ಏನು ಮಾಡ್ತದ, ಒಂದು ಸೆಲೆಕ್ಷನ್ ಕಮಿಟಿಯನ್ನ ಸ್ಥಾಪನೆ ಮಾಡ್ತಾರ. ಸೊ ಸೆಲೆಕ್ಷನ್ ಕಮಿಟಿ ವಿಚ್ ಇಸ್ ಕಂಪೇರೈಸಸ್, ಅರ್ಥಾಯ್ತಾ, ಯಾರ್ಯಾರು ಇರ್ತಾರೆ ಅಂದ್ರೆ ಭಾರತ ಪ್ರಧಾನಮಂತ್ರಿ, ಇನ್ನು ಲೋಕಸಭೆ ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರ ಸಚಿವ ಒಳಗೊಂಡಿರ್ತಕ್ಕಂಥ ಒಂದು ಸಮಿತಿ ಇರುತ್ತೆ. ಈ ಸಮಿತಿ ಏನ್ ಮಾಡುತ್ತೆ, ಶಿಫಾರಸು ಮಾಡುತ್ತೆ ಯಾರಿಗೆ, ರಾಷ್ಟ್ರಪತಿ ಅವರಿಗೆ. ಸೊ ರಾಷ್ಟ್ರಪತಿ ಏನ್ ಮಾಡ್ತಾರ, ಇವರನ್ನ ನೇಮಕ ಮಾಡ್ತಾರ. ದಿಸ್ ಇಸ್ ದ ಪ್ರೊಸೀಜರ್. ಸೊ ಈಗಾಗಲೇ ನಿಮಗೆ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೆ. ಏನ್ ಹೇಳಿದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತಂದ್ರೆ ಒಂದು ಆದೇಶವನ್ನ ಹೊರಡಿಸಿತ್ತು. ಏನ್ ಆದೇಶ ಹೊರಡಿಸಿತ್ತಂದ್ರೆ, ಈ ಒಂದು ಕೇಂದ್ರ ಚುನಾವಣಾ ಆಯುಕ್ತರನ್ನು ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಬೇಕಂದ್ರೆ ಒಂದು ಸೆಲೆಕ್ಷನ್ ಕಮಿಟಿ ಇರಬೇಕು, ಅದರಲ್ಲಿ PM ಇರಬೇಕು. ತದನಂತರದಲ್ಲಿ ಅದರಲ್ಲಿ ಯಾರು ಇರಬೇಕಂದ್ರೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ಇರಬೇಕು, ಅಪೋಸಿಷನ್ ಲೀಡರ್ ಇರಬೇಕು. ತದನಂತರದಲ್ಲಿ ಇದರಲ್ಲಿ ಏನಂದ್ರೆ CJI ಅರ್ಥಾತ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಂತ ರೆಕಮೆಂಡೇಶನ್ ಕೂಡ ಕೊಟ್ಟಿತ್ತು, ಯಾವುದು ಸುಪ್ರೀಂ ಕೋರ್ಟ್. ಬಟ್ ಇದಕ್ಕೆ ಏನು ಮಾಡಿದ್ರೆ ಅಂದ್ರೆ ಇತ್ತೀಚೆಗೆ ಒಂದು ಮಸೂದೆಯನ್ನು ಪಾಸ್ ಮಾಡಿಬಿಟ್ಟು ಈ ಒಂದು ಆರ್ಡರ್ ಅನ್ನ ಓವರ್ ಪಾಸ್ ಮಾಡಲಾಗಿದೆ. ಸೊ ಓವರ್ ಪಾಸ್ ಮಾಡೋ ಮುಖಾಂತರ ಇಲ್ಲಿ CJI ಇರ್ತಕ್ಕಂಥ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಕ್ಕಂಥದ್ದು ಒಂದು ಕಾಂಪೋಸಿಷನ್ ಈ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಏನು ಕೊಟ್ಟಿದೆ ಅದನ್ನ ಏನು ಮಾಡಿದ್ದಾರೆ ಅಂದ್ರೆ ಓವರ್ಕಮ್ ಮಾಡಿದ್ದಾರೆ. ಪ್ರಸ್ತುತವಾಗಿ ಪ್ರಧಾನಮಂತ್ರಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ, ಕೇಂದ್ರ ಸಚಿವರೊಳಗ ಒಂದು ಆಯ್ಕೆ ಸಮಿತಿ, ಆ ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ಇವರನ್ನ ಆಯ್ಕೆ ಮಾಡ್ತಾರ. ಇಟ್ ಮೀನ್ಸ್ ದ್ಯಾಟ್ ಜುಡಿಷರಿ ಇದರಲ್ಲಿ ಯಾವುದೇ ಒಂದು ಇಂಟರ್ಫರೆನ್ಸ್ ಇಲ್ಲ. ಅರ್ಥ ಆಯ್ತಾ? ಜುಡಿಷರಿ ಇದರಲ್ಲಿ ಹಸ್ತಕ್ಷೇಪ ಇಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಈಗಾಗಲೇ ಹೇಳಿದೀನಿ. ಇವರ ಅವಧಿ ಏನಂದ್ರೆ 6 ವರ್ಷ ಅಥವಾ 65 ವರ್ಷ ವಯಸ್ಸಾಗಿರಬೇಕು, ವಿಚ್ ಎವರ್ ಇಸ್ ಅರ್ಲಿಯರ್. ಇನ್ನು ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ಯಾರು ನಿರ್ವಹಿಸ್ತಿದ್ದಾರೆ ಅಂದ್ರೆ ರಾಜೀವ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಇನ್ನು ಕೇಂದ್ರ ಚುನಾವಣಾ ಆಯೋಗ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ 324ನೇ ವಿಧಿ ತಮ್ಮೆಲ್ಲರೂ ಗೊತ್ತಿದೆ. ಇನ್ನು ಚುನಾವಣಾ ಆಯೋಗ ಸ್ಥಾಪನೆಯಾಗಿದ್ದು ಜನವರಿ 25, 1950ರಲ್ಲಿ ಸ್ಥಾಪನೆ ಆಯಿತು. ಸೊ ಆದುದರಿಂದಾಗಿ ಜನವರಿ 25 ನಾವು ನ್ಯಾಷನಲ್ ವೋಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಸೆಂಟ್ರಲ್ ಇಲೆಕ್ಷನ್ ಕಮಿಷನ್ ಏನ್ ಮಾಡುತ್ತಂದ್ರೆ ಇದು ಇಲೆಕ್ಷನ್ ನಡೆಸುತ್ತೆ. ಯಾರೇ ನಡೆಸುತ್ತೆ? ಪ್ರೆಸಿಡೆಂಟ್ ನಡೆಸುತ್ತೆ. ತದನಂತರದಲ್ಲಿ ವೈಸ್ ಪ್ರೆಸಿಡೆಂಟ್ ನಡೆಸುತ್ತೆ. ತದನಂತರದಲ್ಲಿ ಯಾವುದಂದ್ರೆ ಲೋಕಸಭೆ ಇಲೆಕ್ಷನ್ ನಡೆಸುತ್ತೆ. ಲೋಕಸಭೆ ಇಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಇನ್ನು ರಾಜ್ಯಸಭೆ ಇಲೆಕ್ಷನ್ ಕೂಡ ನಡೆಸುತ್ತೆ, ವಿಧಾನ ಪರಿಷತ್ ನಡೆಸುತ್ತೆ, ವಿಧಾನಸಭೆ ನಡೆಸುತ್ತೆ. ಇವೆಲ್ಲಕರ ಒಂದು ಇಲೆಕ್ಷನ್ ನಡೆಸೋದು ಸೆಂಟ್ರಲ್ ಇಲೆಕ್ಷನ್ ಕಮಿಷನು. ಸ್ಟೇಟ್ ಇಲೆಕ್ಷನ್ ಕಮಿಷನ್ ಬಂದರೆ ಮಾತ್ರ ಒಂದು ಪಾಯಿಂಟ್ ನೆನಪಿಟ್ಟಬೇಕು, ಏನಂದ್ರೆ ಇದು ಲೋಕಲ್ ಬಾಡೀಸ್ಗೆ ಇಲೆಕ್ಷನ್ ಅನ್ನ ನಡೆಸುತ್ತೆ. ಲೋಕಲ್ ಬಾಡೀಸ್ಗೆ ಇಲೆಕ್ಷನ್ ನಡೆಸುವ ಸಂಸ್ಥೆ ಯಾವುದಂದ್ರೆ ದಟ್ ಇಸ್ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಅಂತ ನಾವು ಹೇಳ್ತೀವಿ. ನೋಡ್ರಿ, ಇದೇ ತರನಾಗಿ ತಮಗೆ ಕ್ವಾಲಿಟೀಸ್ ಮತ್ತು ಕಂಟೆಂಟ್ ಇರ್ತಕ್ಕಂಥ ನೋಟ್ಸ್ಗಳನ್ನ ಇನ್ ಡೆಪ್ತ್ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಂದರೆ 15 ಡೇಸ್ಗೆ 20 ಆಗುತ್ತೆ, 1 ಮಂತ್ಗೆ 40 ಆಗುತ್ತೆ. 2023 ಜಾನ್ ಟು ಜಾನ್ 2024ವರೆಗೆ 520 ಆಗುತ್ತೆ. 2022 ಜಾನ್ ಟು ಜಾನ್ 2024ವರೆಗೆ 1020 ಆಗುತ್ತೆ. ಡಿಸ್ಕೌಂಟ್ 920 ಸಿಗುತ್ತೆ. ಇದರ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಇ ಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಮುಖಾಂತರ ಪೇಮೆಂಟ್ ಮಾಡೋ ರಿಸಿಪ್ಟ್ ಕಳಿಸಿದ್ರೆ ನಾವು ಸಾಫ್ಟ್ ಫಾರ್ಮ್ಯಾಟಲ್ಲಿ ಅಥವಾ PDF ಫಾರ್ಮ್ಯಾಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ನೋಡಿ, ನಿಮಗೆ ಯಾವ ಥರ ಅಂದರೆ ಒಂಥರ ಮ್ಯಾಗಝಿನ್ ರೂಪದಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಮ್ಯಾಗಝಿನ್ ಎಲ್ಲವೂ ಟೈಪಿಂಗ್ ಮಾಡಿರ್ತಕ್ಕಂಥದ್ದು. ನೀವು ಪ್ರಿಂಟ್ ತಗೊಂಡ್ರೆ ನಿಮಗೆ ಬೆಸ್ಟ್ ಕ್ವಾಲಿಟಿಯನ್ನು ಬರುತ್ತೆ. ಆಮೇಲೆ ಸುಮಾರು ಜನ ಕೇಳ್ತಾ ಇದ್ರೆ, ಸರ್ ಎಷ್ಟು ವರ್ಷದ ಕರೆಂಟ್ ಅಫೇರ್ಸ್ ಅನ್ನು ಓದಬೇಕು? ನೋಡ್ರಿ, ನಿಮಗೆ ಸ್ಪಷ್ಟತೆ ಹೇಳ್ತೀನಿ. ನೀವು ಏನಾದರೂ VAO ಅರ್ಥಾತ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮಿನೇಷನ್ ಏನಾದರೂ ಓದ್ತಾ ಇದ್ರೆ ನೀವು 1.5 ಇಯರ್ ಕರೆಂಟ್ ಅಫೇರ್ಸ್ ಅರ್ಥಾತ್ 1.5 ಇಯರ್ಸ್ 1.5 ವರ್ಷದ ಕರೆಂಟ್ ಅಫೇರ್ಸ್ ನೀವು ಏನಾದರೂ ಓದ್ರೆ ನೀವು ಪಕ್ಕಾ ಡೌಟೇ ಇಲ್ಲ, ಒಂದು ಕ್ವಶನ್ ನಿಮಗೆ ಮಿಸ್ ಆಗಲ್ಲ. ಇಫ್ ಸಪೋಸ್ ನೀವು ಏನಾದರೂ KS ಎಕ್ಸಾಮಿನೇಷನ್ ಅಟೆಂಡ್ ಮಾಡ್ತಾ ಇದ್ರೆ ಯು ಹ್ಯಾವ್ ಟು ರೀಡ್ ಮಿನಿಮಮ್ 2 ಇಯರ್ ಕರೆಂಟ್ ಅಫೇರ್ಸ್. 2 ವರ್ಷದ ಕರೆಂಟ್ ಅಫೇರ್ಸ್ ಮಸ್ಟ್ ಆ್ಯಂಡ್ ಶುಡ್. ನೀವು ಕರೆಂಟ್ ಅಫೇರ್ಸ್ ಅನ್ನು ಓದಲಿಲ್ಲ ಅಂದ್ರೆ KS ಪ್ರಿಲಿಮ್ಸ್ ನಿಮ್ದು ಕ್ಲಿಯರೇ ಆಗಲ್ಲ. ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್. ಇನ್ನು ಈಗಾಗಲೇ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಕ್ಕಂಥ ಒಂದು ವಿಭಾಗದ ಅಡಿಯಲ್ಲಿ ನಿಮಗೆ KS ಒಂದು ಏನಂದ್ರೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಫಸ್ಟ್ ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೀವಿ. ಸೊ ಅದೇ ಥರನಾಗಿ ನಿಮಗೆ ಕಂಟಿನ್ಯೂಸ್ ಕ್ಲಾಸ್ಗಳು ಕೂಡ ನಾವೇನು ಮಾಡ್ತಿರ್ತೀವಿ, ಅಪ್ಲೋಡನ್ನು ಮಾಡ್ತಾ ಇರ್ತೀವಿ. ನೋಡಿ, ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ 2024ರ ಮಿಸ್ ವರ್ಲ್ಡ್ ಕಿರೀಟ ಮುಡಿಗೇರಿಸಿಕೊಂಡವರು ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ 2024ನೇ ಸಾಲಿನ ಒಂದು ಕಿರೀಟವನ್ನ ಮುಡಿಗೇರಿಸಿಕೊಂಡವ್ರು ಯಾರಾದ್ರೆ ಕ್ರಿಸ್ಟಿನಾ ಪಿಜಕೋವಾ ಅಂತಕ್ಕಂಥವ್ರು 2024ನೇ ಸಾಲಿನ ಮಿಸ್ ವರ್ಲ್ಡ್ ಕಿರೀಟವನ್ನ ಗೆದ್ದಿದ್ದಾರೆ. ನೋಡ್ರಿ, ವಿಶ್ವ ಒಂದು ಸೌಂದರ್ಯ ಪ್ರಶಸ್ತಿಗಳು ಅರ್ಥ ಆಯ್ತಾ? ವಿಶ್ವ ಒಂದು ಸೌಂದರ್ಯ ಪ್ರಶಸ್ತಿಗಳು ಏನಿದಾವೆ
ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟು. ನಾನು ಯಾವ ಥರ ಪ್ರಶ್ನೆಯನ್ನು ಕೇಳಿದ್ದೀನಿ ಇದೇ ಥರ ನಿಮ್ಮ KE ಎಕ್ಸಾಮಿನೇಷನಲ್ಲಿ ಕೇಳ್ಬೋದು, KPSC ಎಕ್ಸಾಮಿನೇಷನಲ್ಲೂ ಕೂಡ ಕೇಳ್ಬೋದು ಡೈರೆಕ್ಟಾಗಿ. ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗಿದೆ ಅಂದರೆ ನೋಡಿ, ಜಕ್ ಗಣರಾಜ್ಯ ಸುಂದರಿ ಮಿಸ್ ವರ್ಲ್ಡ್ ಕಿರೀಟ, ಕನ್ನಡತಿಗೆ ಸಿನಿ ಶೆಟ್ಟಿ ಔಟ್ ಅಂತಕ್ಕಂಥದ್ದು. ಅಂದರೆ ಸಿನಿ ಶೆಟ್ಟಿ ಅವರು ಫೈನಲ್ವರೆಗೆ ಹೋಗಿದ್ರು, ಫೈನಲಿಂದ ಔಟ್ ಆಗಿದ್ರೆ ಇವರು ಕರ್ನಾಟಕದವರು. ಅರ್ಥ ಆಯ್ತಾ? ಆದುದರಿಂದಾಗಿ ಇವ್ರ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ರಿ, 28 ವರ್ಷ ಬಳಿಕ ಭಾರತದಲ್ಲಿ ನಡೆದ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಜಗ್ ಗಣರಾಜ್ಯದ ಒಂದು ಸುಂದರಿ ಕ್ರಿಸ್ಟಿನಾ ಪಿಜೋಕೋವಾ ವಿಜೇತರಾಗಿದ್ದಾರೆ. ಇಂಪಾರ್ಟೆಂಟು. ಆಫ್ಟರ್ ದಿ 28 ಇಯರ್, 28 ವರ್ಷ ಆದಮೇಲೆ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನ ಭಾರತದಲ್ಲಿ ನಡೆಸಲಾಗಿತ್ತು. ಸೊ ಈ ಒಂದು ಭಾರತದಲ್ಲಿ ನಡೆಸಿರ್ತಕ್ಕಂಥ ಸ್ಪರ್ಧೆಯಲ್ಲಿ ಕ್ರಿಸ್ಟಿನಾ ಪಿಜೋಕೋವಾ ಅಂತಕ್ಕಂಥವ್ರು ಏನಾಗಿದ್ದಾರೆ ಅಂದರೆ ಮಿಸ್ ವರ್ಲ್ಡ್ ಆಗಿ ಹೊರಹೊಮ್ಮಿದ್ದಾರೆ. ಇವರು ಯಾವ ದೇಶದಂದ್ರೆ ಜಕ್ ಗಣರಾಜ್ಯದವರು. ಇನ್ನು ಲೆಬಿನಾನ್ ಸುಂದರಿ ಯಸ್ಮಿನಾ ಮೊದಲ ರನ್ನರ್ ಅಪ್ ಆಗಿದ್ದಾರೆ. ಮೊದಲ ರನ್ನರ್ ಅಪ್ ಆಗಿದ್ರೆ ಯಸ್ಮಿನಾ ಅಂತ ಹೇಳಬೇಕು. ಇನ್ನು ಈ ನಡುವೆ ಭಾರತ ಸುಂದರಿ ಹಾಗೂ ಕನ್ನಡತಿ ಸಿನಿ ಶೆಟ್ಟಿ ಹೊರಬಿದ್ದಿದ್ದಾರೆ. ಅರ್ಥ ಆಯ್ತಾ? ಫಸ್ಟ್ ಭಾರತೀಯಳು ಅಂದ್ರೆ ಭಾರತೀಯ ಸುಂದರಿ, ಆಮೇಲೆ ಕರ್ನಾಟಕದವಳು ಅಂದ್ರೆ ಕರ್ನಾಟಕದವರು ಯಾರಾದ್ರೆ ಸಿನಿ ಶೆಟ್ಟಿ ಅವರು, ಅವರೇನಾಗಿದ್ದಾರೆ ಅವರು ಕೂಡ ಔಟ್ ಆಗಿದ್ದಾರೆ. ಸೊ ಭಾರತ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ 6 ಸಲ ಗೆದ್ದಿತ್ತು. ಅರ್ಥ ಆಯ್ತಾ? ಈ ಪ್ರಶಸ್ತಿ ಅಂದ್ರೆ ಭಾರತ ಸುಮಾರು 6 ಬಾರಿ ಗೆದ್ದಿದೆ. ಯಾರ್ಯಾರು ಗೆದ್ದಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವೇನ್ ಮಾಡೋಣ, ಡಿಸ್ಕಷನ್ ಕೂಡ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡೋಣ ಅಂದ್ರೆ 4 ಸೌಂದರ್ಯ ಪ್ರಶಸ್ತಿಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ಇಂಪಾರ್ಟೆಂಟು. ನಿಮ್ಮ ಎಕ್ಸಾಮ್ ಅಲ್ಲಿ ಹೊಂದಿಸಿ ಬರೆದಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಬಹುದು. ಅಂತಾರಾಷ್ಟ್ರೀಯ ಮಟ್ಟದ 4 ಸೌಂದರ್ಯ ಸ್ಪರ್ಧೆಗಳು ಈಗಾಗಲೇ ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿದೀವಿ. ನಮ್ಮ ಮ್ಯಾಗ್ಝಿನ್ ಅಲ್ಲಿ ಇರತಕ್ಕಂಥ ಸ್ನಿಪ್ಪೆಟ್ ಅನ್ನ ತಗೊಂಡಿವಿ ನಾನು. ಅರ್ಥ ಆಯ್ತಾ? ಒಂದ್ ಕಡೆ ಪ್ರಶಸ್ತಿ ಅಂತ ಕೊಟ್ಟಿದೀವಿ, ಇನ್ನೊಂದ್ ಕಡೆ ಪ್ರಾರಂಭ ಅಂತ ಕೊಟ್ಟಿದೀವಿ, ನೀಡುವ ದೇಶ ಅಂತ ಕೊಟ್ಟಿದೀವಿ. ಮಿಸ್ ವರ್ಲ್ಡ್ ಅಂತಕ್ಕಂಥ ಪ್ರಶಸ್ತಿ 1951ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದು ಯಾವುದಂದ್ರೆ ಯಾವ ದೇಶ ಇದನ್ನ ನೀಡುತ್ತಂದ್ರೆ UK ದೇಶ ಏನ್ ಮಾಡುತ್ತೆ, ಮಿಸ್ ವರ್ಲ್ಡ್ ಪ್ರಶಸ್ತಿಯನ್ನ ನೀಡುತ್ತೆ. ಇನ್ನು ಪ್ರಶ್ನೆ ಕೇಳ್ತಾರ, ಈ ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸು, ಮಿಸ್ ಇಂಟರ್ನ್ಯಾಷನಲ್, ಮಿಸ್ ಅರ್ತ್ ಇವುಗಳಲ್ಲಿ ಆರೋಹಣ ಅವರೋಹಣ ಕ್ರಮ ಸ್ಥಾಪನೆ ಆದರನ್ನ ಆಧಾರವಾಗಿಟ್ಟುಕೊಂಡು ಅರೇಂಜ್ ಮಾಡ್ರಿ ಅಂತಾನು ಕೇಳಬಹುದು, ಅಥವಾ ಅತ್ಯಂತ ಹಳೇದು ಯಾವುದು ಅಂತಾನು ಪ್ರಶ್ನೆ ಕೇಳಬಹುದು, ಅಥವಾ ಯಾವ ದೇಶ ನೀಡುತ್ತೆ ಅಂತ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅರ್ಥ ಆಯ್ತಾ? ಇನ್ನು ಮಿಸ್ ಯೂನಿವರ್ಸ್ ಅಂತಕ್ಕಂಥದ್ದು 1952ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸೌಂದರ್ಯ ಸ್ಪರ್ಧೆಯಾಗಿದ್ದು, ಇದು ಯಾವುದಂದ್ರೆ ಅಮೆರಿಕ ದೇಶ ನೀಡುತ್ತೆ. ತದನಂತರದಲ್ಲಿ ಮಿಸ್ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು 1960ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಾಗಿದ್ದು, ಇದು ಏನಂದ್ರೆ ಜಪಾನ್ ದೇಶ ನೀಡುತ್ತೆ. ತದನಂತರದಲ್ಲಿ ಮಿಸ್ ಅರ್ತ್ ಅಂತಕ್ಕಂಥದ್ದು ಫಿಲಿಪೈನ್ಸ್ ನೀಡುತ್ತೆ. ಅದಾಯ್ತಾ? ಮಿಸ್ ಇಂಟರ್ನ್ಯಾಷನಲ್ ಬಂದ್ರೆ ಜಪಾನ್, ಮಿಸ್ ಯೂನಿವರ್ಸ್ ಬಂದ್ರೆ ಯಾವ್ದಂದ್ರೆ ಅಮೆರಿಕ, ಮಿಸ್ ಅರ್ತ್ ಬಂದ್ರೆ ಫಿಲಿಪೈನ್ಸ್, ಮಿಸ್ ವರ್ಲ್ಡ್ ಬಂದ್ರೆ UK ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಅರ್ಥ ಆಯ್ತಾ? ಸಿಂಪಲ್ ಆಗಿ ಯಾವ ತರ ನೆನಪಿಟ್ಕೊಳ್ಳಿ ಅಂದ್ರೆ, ಈ UK ಅಂತಕ್ಕಂಥ ದೇಶ ಅಥವಾ ಈ ಇಂಗ್ಲೆಂಡ್ ಅಂತಕ್ಕಂಥದ್ದು ಇಡೀ ಜಗತ್ತನ್ನ ಏನ್ ಮಾಡಿದೆ, ಆಳ್ವಿಕೆ ಮಾಡಿದೆ. ಅದಕ್ಕೆ ಮಿಸ್ ವರ್ಲ್ಡ್ ಅಂತ ನೆನಪಿಟ್ಕೊಳ್ಳಿ. ಸೊ ಇದಕ್ಕಿಂತಲೂ ಒಂದು ಬಲಿಷ್ಠವಾಗಿರ್ತಕ್ಕಂಥ ದೇಶ, ಕೇವಲ ಜಗತ್ತಿನಲ್ಲ ಯೂನಿವರ್ಸದಲ್ಲಿ, ಅರ್ಥ ಯೂನಿವರ್ಸದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ದೇಶ ಇದಕ್ಕಿಂತಲೂ ಯಾವುದಂದ್ರೆ ಅದು ಅಮೆರಿಕ. ಅಂದ್ರೆ ಮಿಸ್ ಯೂನಿವರ್ಸ್ ನಡೆಸುತ್ತೆ. ಅರ್ಥ ಆಯ್ತಾ? ಮಿಸ್ ಅಂತಕ್ಕಂಥದ್ದು ಫಿಲಿಪೈನ್ಸ್ ನೆನಪಿಟ್ಕೊಳ್ಳಿ, ಮತ್ತೆ ಮಿಸ್ ಇಂಟರ್ನ್ಯಾಷನಲ್ ಅಂದ್ರೆ ಜಪಾನ್ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸ್ಲೈಡ್. ಇನ್ನು ಐಶ್ವರ್ಯ ರೈ ಅವರು 1994ರಲ್ಲಿ, ರೀಟಾ ಫಾರಿ ಅವರು 1996ರಲ್ಲಿ, ಡಯಾನಾ ಹೆಡನ್ ಅವರು 1997ರಲ್ಲಿ, ಯುಕ್ತಾ ಮುಖಿ ಅಂತಕ್ಕಂಥವ್ರು 1999ರಲ್ಲಿ, ಪ್ರಿಯಾಂಕಾ ಚೋಪ್ರಾ 2000ರಲ್ಲಿ, ಇನ್ನು ಮಾನುಷಿ ಚಿಲ್ಲರ್ ಅವರು 2017ರಲ್ಲಿ. ಮಿಸ್ ವರ್ಲ್ಡ್ ಕಿರೀಟ ಪಡೆದ ಭಾರತ ಮೊದಲ ಮಹಿಳೆ ಯಾರಂದ್ರೆ ರೀಟಾ ಫರಿಯಾ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಎಕ್ಸ್ಚೇಂಜ್ ಆಗಿರ್ಬೋದು. ಅರ್ಥ ಆಯ್ತಾ? ಮೊಟ್ಟ ಮೊದಲ ಬಾರಿಗೆ ಇದು ಪಡೆದುಕೊಂಡವ್ರು ಯಾರಂದ್ರೆ ರೀಟಾ ಫರಿಯಾ ಅಂತ ನಾವು ಹೇಳ್ತೀವಿ. 1 2 3 4 5 6 7 8 ಜನ ಇದ್ದಾರೆ ಟೋಟಲ್. 1 2 3 4 5 6 ಜನ ಇದ್ದಾರೆ ನೋಡಿ. ಇಷ್ಟು ಜನ ಏನಂದ್ರೆ ಪಡೆದುಕೊಂಡಿರ್ತಕ್ಕಂಥವ್ರು ನಾನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ. ಇನ್ನು ಯಾರು ನಮ್ಮ ಮೆಂಬರ್ಶಿಪ್ ಅನ್ನ ತಗೊಂಡಿಲ್ಲ, ನೀವು ಜಾಯಿನ್ ಬಟನ್ ಅನ್ನ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿ ಲೆವೆಲ್ಸ್ ಅನ್ನ ಆಯ್ಕೆ ಮಾಡೋ ಮುಖಾಂತರ KPSC KS ಇದೆ 399, ಇನ್ನು KSP PC PS ಇದೆ 299. ಸೊ ಈಗಾಗಲೇ ಅಲ್ಲಿ KPSC KS ಅಲ್ಲಿ ಕ್ಲಾಸ್ಗಳನ್ನು ನಿಮಗೆ ನೀಡಲಾಗುತ್ತೆ. ಸೊ ಅಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ಲಿ ಬೂಸ್ಟರ್ ಕ್ಲಾಸ್ಗಳು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರನ್ಮೆಂಟು, ಸ್ಪೆಷಲ್ ಕ್ಲಾಸು, ಮಂತ್ಲಿ ವಿಡಿಯೋಸ್ಗಳು ಅವೆಲ್ಲವೇನು ಮಾಡಲಾಗುತ್ತೆ ಅಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ನೀವು ಯಾರಿಗೆ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು, ಯಾರಿಗೆ ನಿಮಗೆ ಒಂದು KS ಎಕ್ಸಾಮಿನೇಷನ್ ಪ್ರಿಲಿಮ್ಸ್ಗೋಸ್ಕರ ಫೋಕಸ್ ಮಾಡ್ತಾ ಇದ್ರೆ ಅವರು ಆ ವಿಡಿಯೋಸ್ಗಳನ್ನು ಅಲ್ಲಿ ಅಮೌಂಟನ್ನು ಪೇ ಮಾಡೋ ಮುಖಾಂತರ ನೀವೇನಾದ್ರೂ ಆ ಕ್ಲಾಸ್ಗಳನ್ನು ಎಂಜಾಯ್ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಭಾರತ ಪ್ಯಾರಾ ಒಲಿಂಪಿಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆ ಏನಾದ್ರು ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದೇವೇಂದ್ರ ಜಜಾರಿಯಾ ಇಸ್ ದ ರೈಟ್ ಆನ್ಸರ್.
ಆಯ್ತಾ ದೇವೇಂದ್ರ ಜಜಾರಿ ಅವರು ಭಾರತ ಪ್ಯಾರಾ ಒಲಿಂಪಿಕ್ಸ್ ನ ಒಂದು ಸಮಿತಿ ಒಂದು ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. 2 ಬಾರಿ ಪ್ಯಾರಾ ಒಲಿಂಪಿಕ್ಸ್ ನ ಚಿನ್ನ ವಿಜೇತವಾಗಿರ್ತಕ್ಕಂಥ ಜಾವೆಲಿನ್ ಥ್ರೋ ಪಟ್ಟು ದೇವೇಂದ್ರ ಜಜಾರಿಯಾ. ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಪ್ರಶ್ನೆ ಕೇಳಿದ್ರೆ ಈ ತರ ಕೇಳಬಹುದು. ಏನಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದೇವೇಂದ್ರ ಜಜಾರಿಯಾ ಅವರು ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಕೇಳ್ತಾರೆ. ಸೊ ಯಾವ ಆಟ ಅಂದ್ರೆ ಜಾವೆಲಿನ್ ಥ್ರೋ. ಭಾರತ ಪ್ಯಾರಾ ಒಲಿಂಪಿಕ್ ಸಮಿತಿಯ ಒಂದು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ದೇವೇಂದ್ರ ಅವರು 2004ರ ಒಂದು ಅಥೆನ್ಸ್, 2016ರ ಒಂದು ರಿಯೋ ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನು ಪಡೆದಿದ್ದಾರೆ. 2021ರ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿಯನ್ನ ಜಯಿಸಿದ್ದಾರೆ. 2004 ಅಥೆನ್ಸ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಒಲಿಂಪಿಕ್ಸ್ ನಲ್ಲಿ, ತದನಂತರದಲ್ಲಿ 2016ರಲ್ಲಿ ನಡೆದಿರ್ತಕ್ಕಂಥ ರಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇನ್ನು ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಬೆಳ್ಳಿ ಪದಕವನ್ನು ಕೂಡ ಜಯಿಸಿದ್ರು ಇವರು. ಭಾರತ ಪ್ಯಾರಾ ಒಲಿಂಪಿಕ್ ಸಮಿತಿ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಪ್ಯಾರಾ ಒಲಿಂಪಿಕ್ಸ್ ಗೇಮ್ಸ್ ಮತ್ತು ಇತರ ಅಂತಾರಾಷ್ಟ್ರೀಯ ಅಥ್ಲೆಟ್ ಮೀಟ್ಗಳಲ್ಲಿ ಭಾರತವನ್ನು ಪ್ರತಿನಿಧಿಸಲು ಕ್ರೀಡಾಪಟುಗಳನ್ನು ಆಯ್ಕೆ ಮಾಡುವ ಮತ್ತು ಇವೆಂಟ್ ನಲ್ಲಿ ಭಾರತ ತಂಡಗಳು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಅರ್ಥಾತ್ ಪ್ಯಾರಾ ಗೇಮ್ಸ್ಗಳಲ್ಲಿ ಏನು ಅದು ಇತ್ತು. ಆಮೇಲೆ ತದನಂತರದಲ್ಲಿ ಅಂತಾರಾಷ್ಟ್ರೀಯ ಅಥ್ಲೆಟ್ಗಳಲ್ಲಿ ಏನು ಒಂದು ಪಾರ್ಟಿಸಿಪೇಟ್ ಅಲ್ಲಿ ಗೇಮ್ಸ್ಗಳು ನಡೆಸಲಾಗುತ್ತೆ, ಅಲ್ಲಿ ಈ ಒಂದು ಕ್ರೀಡಾಪಟುಗಳನ್ನ ಯಾರ್ಯಾರಿಗೆ ಆಯ್ಕೆ ಮಾಡಬೇಕು, ಎಷ್ಟು ತಂಡಗಳ ನಿರ್ಮಾಣ ಮಾಡಬೇಕು, ಅದೆಲ್ಲ ಯಾರ ಮೇಲೆ ಜವಾಬ್ದಾರಿ ಇದೆ ಅಂದ್ರೆ ಭಾರತ ಪ್ಯಾರಾ ಒಲಿಂಪಿಕ್ ಸಮಿತಿ. ರಚನೆ ಆಗಿದ್ದು 1992. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿಯನ್ನ ನಿಷೇಧಿಸಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ನೋಡ್ರಿ, ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇದು ಇಂಪಾರ್ಟೆಂಟ್ ಇರಲಿಲ್ಲ ಅಂದರೂ ಕೂಡ ಇರಲ್ಲ ಅಂತ ಹೇಳೋಕ್ಕಾಗಲ್ಲ, ಕೇಳಬಹುದು. ಬಟ್ ನಿಮಗೆ ಏನಂದ್ರೆ ಇದು ನಿಮಗೆ ಜನರಲ್ ಅವೇರ್ನೆಸ್ಗೋಸ್ಕರ ಆದರೂ ಕೇಳಬಹುದು. ಅರ್ಥಾತ್ ಡೈಲಿ ಲೈಫಲ್ಲಿ ನಮಗೆ ಯೂಸ್ ಆಗ್ತಕ್ಕಂಥ ವಿಷಯ ಇದು. ಅದಕ್ಕೆ ನಾನು ಎತ್ಕೊಂಡಿದ್ದೀನಿ. ಯಾಕೆ ಇದನ್ನು ಕೇಳಿದ್ದೀನಿ ನಾನು ಪ್ರಶ್ನೆ ಅಂದರೆ, ನೋಡಿ, ನೆರೆಯ ಒಂದು ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿಷೇಧಿಸಲಾಗಿದ್ದ ಕಾಟನ್ ಕ್ಯಾಂಡಿ, ಬಾಂಬೆ ಮಿಠಾಯಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ನಮ್ಮ ಹಳ್ಳಿಗಳಲ್ಲೆಲ್ಲ ಬರ್ತಿರ್ತಾರೆ, ಗೊತ್ತಿರುತ್ತೆ. ಹಳ್ಳಿಯಲ್ಲಿ ಯಾರಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೆ ಬಾಂಬೆ ಮಿಠಾಯಿ ಅಂತಾನು ಕರೀತಾರೆ, ಇನ್ನೊಂದು ಕಾಟನ್ ಕ್ಯಾಂಡಿ ಅಂತಾನು ಹೇಳ್ತೀವಿ. ಮತ್ತು ಗೋಬಿ ಮಂಚೂರಿ, ಇದು ಸಿಟಿಯಲ್ಲಿ ಇರೋರಿಗೆ ಬಹಳ ಫೇಮಸ್ ಇದು. ಅರ್ಥ ಆಯ್ತಾ? ಗೋಬಿ ಮಂಚೂರಿ ತಿನಿಸನ್ನು ರಾಜ್ಯದಲ್ಲಿ ನಿಷೇಧಿಸಲು ಸಾಧ್ಯತೆ ಹೆಚ್ಚಿದೆ. ಏನ್ ಮಾಡ್ತಾ ಇದ್ರೆ ನಿಷೇಧವನ್ನ ಮಾಡ್ತಾ ಇದ್ದಾರೆ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ. ಒಂದು ಕಾಟನ್ ಕ್ಯಾಂಡಿ, ದಟ್ ಇಸ್ ಬಾಂಬೆ ಮಿಠಾಯಿ ಅಂತ ಹೇಳ್ತೀವಿ, ಇನ್ನೊಂದು ಗೋಬಿ ಮಂಚೂರಿ. ಯಾಕಂದ್ರೆ ರಾಜ್ಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯ ಮಾದರಿಗಳನ್ನ ಸಂಗ್ರಹಿಸಿದ್ದು ಇವುಗಳಲ್ಲಿ ಬಳಸುವ ಕೃತಕ ಬಣ್ಣಗಳಲ್ಲಿ ಹಾನಿಕಾರಕ ರಾಸಾಯನಿಕ ಇರುವುದನ್ನ ಪತ್ತೆಯಾಗಿದೆ. ಬಾಂಬೆ ಮಿಠಾಯಿದಲ್ಲೂ ಕೂಡ ಏನ್ ಮಾಡ್ತಿರ್ತಾರ, ಒಂದು ಈ ರಾಸಾಯನಿಕಗಳನ್ನ ಬಳಸ್ತಿರ್ತಾರ. ತದನಂತರದಲ್ಲಿ ಗೋಬಿ ಮಂಚೂರದಲ್ಲಿ ಕೂಡ ಏನ್ ಮಾಡ್ತಾರ, ರಾಸಾಯನಿಕ ಅಂದ್ರೆ ಈ ಒಂದು ಕೃತಕ ಬಣ್ಣಗಳನ್ನ ಬಳಸಲಾಗ್ತಾ ಇರುತ್ತೆ. ಸೊ ಆ ಬಣ್ಣಗಳಲ್ಲಿ ರಾಸಾಯನಿಕಗಳನ್ನು ಇರುವುದು, ಆ ರಾಸಾಯನಿಕಗಳು ಹಾನಿಕಾರಕ ಆಗಿವೆ ಅಂತಕ್ಕಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಸೊ ಆದ್ದರಿಂದ ಅದನ್ನ ನಿಷೇಧ ಮಾಡ್ತಾ ಇದ್ದಾರೆ. ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೊಡೋಮೈನ್ ಬಿ ಹಾಗೂ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಮತ್ತು ಟಾರ್ಟಾರ್ಜಿನ್ ರಾಸಾಯನಿಕ ಅಂಶ ಪತ್ತೆಯಾದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು 2 ತಿನಿಸುಗಳನ್ನು ನಿಷೇಧಿಸಲು ಮುಂದಾಗಿದೆ. ಅರ್ಥ ಆಯ್ತಾ? ಇವುಗಳನ್ನು ಕಂಡು ಬರುವುದರಿಂದಾಗಿ ಏನ್ ಮಾಡ್ತಾ ಇದೆ, ಆರೋಗ್ಯ ಇಲಾಖೆ ಇದನ್ನ ಅಲ್ಲಿ ಬಂದ್ ಮಾಡ್ತಾ ಇದ್ದಾರೆ. ಅಂದ್ರೆ ರೋಡೋಮೈನ್ ಬಿ ಪರಿಣಾಮ ಏನಾಗುತ್ತೆ ಅಂದ್ರೆ, ರೋಡೋಮೈನ್ ಬಿ ಅಥವಾ RHB ಅಂತಾನು ಕೂಡ ಕರೆಯಲಾಗುತ್ತೆ. RHB ಎಂದು ಕರೆಯುವ ರಾಸಾಯನಿಕವನ್ನ ಜವಳಿ, ಕಾಗದ, ಚರ್ಮ ಮತ್ತು ಬಣ್ಣಗಳ ಉದ್ಯಮದಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣಕ್ಕಾಗಿ ಬಳಸ್ತೀವಿ. ಅರ್ಥ ಆಯ್ತಾ? ರೋಡೋಮೈನ್ ಬಿ ಅಂತಕ್ಕಂಥ ಒಂದು ರಾಸಾಯನಿಕವನ್ನ ಈ ಒಂದು ಜವಳಿ ಉದ್ಯಮ ಆಗಿರ್ಬೋದು, ಕಾಗದ ಉದ್ಯಮ ಆಗಿರ್ಬೋದು, ಚರ್ಮ ಆಗಿರ್ಬೋದು, ಇನ್ನು ಬಣ್ಣಗಳ ಒಂದು ಉದ್ಯಮದಲ್ಲಿ ಕೆಂಪು ಮತ್ತು ಗುಲಾಬಿ ಬಣ್ಣಕ್ಕಾಗಿ ಈ ಒಂದು ರಾಸಾಯನಿಕವನ್ನ ಬಳಸಲಾಗುತ್ತೆ. ಈ ರಾಸಾಯನಿಕವು ಆಹಾರದ ಮೂಲಕ ದೇಹ ಸೇರಿದರೆ ಕ್ಯಾನ್ಸರ್ ಕಾಯಿಲೆಗೆ ಬೇಕಾಗುತ್ತದೆ ಎಂದು ತಜ್ಞರು ಹೇಳಿಕೆಯಾಗಿದೆ. ಅರ್ಥ ಆಯ್ತಾ? ಇದರ ಮೂಲಕ ಏನಂದ್ರೆ ಕ್ಯಾನ್ಸರ್ ಆಗಬಹುದು ಅಂತಕ್ಕಂಥದ್ದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಇಟ್ ಇಸ್ ಒನ್ ಆಫ್ ದಿ ಕಾರ್ಸಿನೋಜೆನಿಕ್ ಅಂತ ಹೇಳ್ತೀವಿ. ವಾಟ್ ಡಸ್ ಇಟ್ ಮೀನ್ ಕಾರ್ಸಿನೋಜೆನಿಕ್ ಅಂದ್ರೆ ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ ಬರುತ್ತೆ. ಸೊ ಅದಕ್ಕೆ ಇದೇನು ಮಾಡಿದ್ದಾರೆ, ಅಲ್ಲಿ ಬ್ಯಾನ್ ಅನ್ನ ಮಾಡಿದ್ದಾರೆ. ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಕೇಳಿದ್ರೆ, ಟೆಸ್ಟ್ ಕ್ರಿಕೆಟ್ ನಲ್ಲಿ 700 ವಿಕೆಟ್ ಪಡೆದ ವೇಗದ ಬೌಲರ್ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಒಂದು ಸ್ಪೋರ್ಟ್ಸ್ ಸೆಕ್ಷನ್ ಅಡಿಯಲ್ಲಿ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಜೇಮ್ಸ್ ಆಂಡರ್ಸನ್ ಇಸ್ ದ ರೈಟ್ ಆನ್ಸರ್. ನೋಡಿ, ನಿಮಗೆ KE ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಹಿಂಗೆ ಕೇಳ್ತಾರೆ. ಕೆಲವೊಂದು ಬಾರಿ ಪ್ರಶ್ನೆಗಳನ್ನ ತಲೆಯಲ್ಲಿರಬೇಕು. ಅರ್ಥ ಆಯ್ತಾ? ಏನ್ ಸರ್ ಈ ತರ ಪ್ರಶ್ನೆ ಕೇಳಲ್ಲ ಅಂತ ಅನ್ಕೋಬೇಡಿ. ನೀವು ಲಾಸ್ಟ್ ಟೈಮ್ 545 ಒಂದು ಎಕ್ಸಾಮ್ ಅನ್ನ ತೆಗೆದು ನೋಡಿ, PSI ಅಲ್ಲಿ ಎಷ್ಟು ಸಿಲ್ಲಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಅರ್ಥ ಆಯ್ತಾ? ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಟೆಸ್ಟ್ ಕ್ರಿಕೆಟ್ ನಲ್ಲಿ ವೇಗದ ಬೌಲರ್ ಒಬ್ಬರು 700 ವಿಕೆಟ್ ಪಡೆಯುವುದು ಯಾರಿಂದಲೂ ಊಹಿಸಲು ಕಷ್ಟ. ಇಷ್ಟು ವಿಕೆಟ್ ಪಡೆಯೋದು ಆಗಲ್ಲ ಅಂತ ಅನ್ಕೊಂಡು ಬಿಟ್ಟಿದ್ರು. ಆದರೆ ಇಂಗ್ಲೆಂಡಿನ ಒಂದು ದಿಗ್ಗಜ ವೇಗಿ ಜೇಮ್ಸ್ ಆಂಡರ್ಸನ್
ಅದನ್ನ ಸಾಧಿಸಿ ತೋರಿಸಿದ್ದಾರೆ. 700 ವಿಕೆಟ್ ಅನ್ನ ವೇಗದ ಬೌಲರ್ ಪಡೆದುಕೊಂಡಿದ್ದಾರೆ. ಈ ಮೂಲಕ ತಮ್ಮ ಹಿರಿಮೆಗೆ ಮತ್ತೊಂದು ಗರಿಯನ್ನ ಸೇರ್ಪಡೆಗೊಳಿಸಿದ್ದಾರೆ. ಅರ್ಥ ಆಯ್ತಾ? ಅವ್ರು ಆಲ್ರೆಡಿ ಅವರೇ ಒಂದು ರೆಕಾರ್ಡ್ ಇತ್ತು, ಅವ್ರ ರೆಕಾರ್ಡನ್ನೇ ಇವ್ರು ಬ್ರೇಕ್ ಮಾಡ್ತಾ ಇದ್ದಾರೆ. ಈಗ ಕುಲ್ದೀಪ್ ಯಾದವ್ ರನ್ನು ಔಟ್ ಮಾಡುವ ಮೂಲಕ 41ರ ವೇಗಿ ಆಂಡರ್ಸನ್ ಟೆಸ್ಟ್ ವಿಕೆಟ್ ಗಳಿಕೆಯನ್ನ 700ಕ್ಕೆ ಹೆಚ್ಚಿಸಿದ್ದಾರೆ. ಆಯ್ತಾ? ಟೆಸ್ಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಅನ್ನು ಪಡೆದ ವೇಗದ ಬೌಲರ್ ಯಾರಂತ ಕೇಳಿದ್ರೆ ಅದು ಆಂಡರ್ಸನ್ ಅಂತ ನಾವು ಹೇಳಬೇಕಾಗುತ್ತೆ. ನೋಡಿ, ಟೆಸ್ಟ್ ನಲ್ಲಿ 700 ಮೈಲುಗಲ್ಲನ್ನು ಸಾಧಿಸಿದ ಏಕೈಕ ವೇಗಿ ಎಂಬ ಹೆಗ್ಗಳಿಕೆಗೆ ಆಂಡರ್ಸನ್ ಪಾತ್ರರಾಗಿದ್ದಾರೆ. 2002ರಲ್ಲಿ ಪಾದಾರ್ಪಣೆ ಮಾಡಿದ ಆಂಡರ್ಸನ್ ಟೆಸ್ಟ್ ವಿಕೆಟ್ನ ಗರಿಷ್ಠ ವಿಕೆಟ್ ಸರ್ದಾರ ಪಟ್ಟಿಯಲ್ಲಿ 3ನೇ ಸ್ಥಾನದಲ್ಲಿದ್ದಾರೆ. ಆಯ್ತಾ? ನಾವು ಇಲ್ಲಿ ಸ್ಪಿನ್ನರ್ಗಳು ಮತ್ತು ವೇಗದ ಬೌಲರ್ ಎಲ್ಲ ತೆಗೆದುಕೊಂಡಾಗ 3ನೇ ಸ್ಥಾನದಲ್ಲಿದ್ದಾರೆ. ಇನ್ನು ವೇಗದ ಬೌಲರ್ ಅನ್ನ ಪರಿಗಣಿಸಿದಾಗ ಫಸ್ಟ್ ರ್ಯಾಂಕ್ ಅಲ್ಲಿ ಇದ್ದಾರೆ. ಅರ್ಥ ಆಯ್ತಾ? ಇನ್ನ ಗರಿಷ್ಠ ಟೆಸ್ಟ್ ವಿಕೆಟ್ ಟಾಪ್ 5ರ ಪಟ್ಟಿ ನೋಡ್ತಾ ಬಂದಾಗ ಮುತ್ತಯ್ಯ ಮುರಳೀಧರನ್ ಅವರು 800 ವಿಕೆಟ್ ಅನ್ನು ಪಡೆಯುವ ಮುಖಾಂತರ ಟಾಪ್ ಅಲ್ಲಿದ್ದಾರೆ. 133 ಪಂದ್ಯಗಳನ್ನು ಆಡಿದ್ದಾರೆ. ಸೇನ್ ವಾರ್ನ್ ಅವರು 708 ವಿಕೆಟ್ ಅನ್ನು ಪಡೆಯುವ ಮುಖಾಂತರ 2ನೇ ಸ್ಥಾನದಲ್ಲಿದೆ. 145 ಪಂದ್ಯನ ಆಡಿದ್ದಾರೆ. ಇನ್ನು ಆಂಡರ್ಸನ್ 700 ವಿಕೆಟ್ ಅನ್ನು ಪಡೆದಿದ್ದಾರೆ. 187 ಪಂದ್ಯವಾಡಿ ಅರ್ಥ 3ನೇ ಸ್ಥಾನದಲ್ಲಿದ್ದಾರೆ. ಅನಿಲ್ ಕುಂಬ್ಳೆ 619, 132 ಮ್ಯಾಚು 4ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಸ್ಟುವರ್ಟ್ ಬ್ರಾಡ್ ಅವರು 614, 167 ಮ್ಯಾಚ್ ಆಡುವ ಮುಖಾಂತರ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇದು ಇಂಪಾರ್ಟೆಂಟ್. ನಿಮಗೆ ಅರೇಂಜ್ ಮಾಡೋಕ್ಕೂ ಕೇಳಬಹುದು, ಅಥವಾ ನಾನು ಯಾವ ತರ ಪ್ರಶ್ನೆ ಕೇಳಿದ್ದೀನಿ ಅದೇ ತರ ಡೈರೆಕ್ಟ್ ಆಗಿ ಕೂಡ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ ಕೇಳಿದಾರೆ ನೋಡಿ, ಸೇಲಾ ಸುರಂಗವನ್ನ ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗಡಿ ರಸ್ತೆಗಳ ಸಂಸ್ಥೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅರುಣಾಚಲ ಪ್ರದೇಶದಲ್ಲಿ ಚೀನಾ ಗಡಿ ಸಮೀಪದಲ್ಲಿರುವ ವಿಶ್ವದ ಅತಿ ಉದ್ದದ ಅವಳಿ ಪಥದ ಸೇಲಾ ಸುರಂಗ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ್ದಾರೆ. ನಿಮಗಿದು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳಬಹುದು. ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೇಲಾ ಸುರಂಗ ಮಾರ್ಗ ಯಾವ ರಾಜ್ಯದಲ್ಲಿ ಅನಾವರಣಗೊಳಿಸಲಾಗಿದೆ ಅಂತ ಪ್ರಶ್ನೆ ಕೇಳಬಹುದು. ಸೊ ಅದಕ್ಕೆ ಅವಾಗ ಗೊತ್ತಿರಬೇಕು ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟ್ರಾಟಜಿಕಲಿ. ನಮಗೆ ಅಂದ್ರೆ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ಚೀನಾ ಏನ್ ಮಾಡ್ತಾ ಇದೆ ಅಲ್ಲಿ ಕಂಟಿನ್ಯೂಸ್ ಆಗಿ ಇಂಡಿಯಾದ ಒಂದು ಜೊತೆಗೆ ಏನ್ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಒಂದು ಅಂದ್ರೆ ಟಸಲ್ಗೆ ಬರ್ತಾ ಇದೆ. ಗಡಿ ರಸ್ತೆಗಳ ಸಂಸ್ಥೆ BRO ಒಟ್ಟು 825 ಕೋಟಿ ರು ವೆಚ್ಚದಲ್ಲಿ ಇದು ನಿರ್ಮಾಣ ಮಾಡ್ತಾ ಇದೆ ಸೇಲಾ ಸುರಂಗನ್ನು. ಇದು ದೇಶದ ಅತಿ ಎತ್ತರವಾದ ಸುರಂಗವಾಗಿದೆ. ಅಥವಾ ದೇಶದ ಅತಿ ಎತ್ತರವಾದ ಸುರಂಗ ಯಾವುದು ಅಂತ ಪ್ರಶ್ನೆ ಕೇಳಬಹುದು. ಆಯಕಟ್ಟಿನ ತವಾಂಗ್ ಮತ್ತು ಚೀನಾದ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಅರ್ಥ ಆಯ್ತಾ? ನಿಮಗೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಸಮೀಪದಲ್ಲಿರುವ ಇತರ ಪ್ರದೇಶಗಳಿಗೆ ಎಲ್ಲಾ ಹವಾಮಾನ ಸಂಪರ್ಕವನ್ನು ಒದಗಿಸ್ತದ. ಅರ್ಥ ಆಯ್ತಾ? ನೋಡ್ರಿ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುರಂಗ ಮಾರ್ಗ ಇದು. ಇದೇನ್ ಮಾಡತ್ತಂದ್ರೆ ಆಲ್ ವೆದರ್ ಅರ್ಥ ಆಯ್ತಾ? ಯಾವುದೇ ವೆದರ್ ಇರಲಿ, ಸೊ ಯಾವುದೇ ವೆದರ್ ಇರಲಿ ಚೀನಾದ ಒಂದು ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ಗೆ ಕನೆಕ್ಟ್ ಮಾಡುತ್ತಿರೋದು. ಅರ್ಥ ಆಯ್ತಾ? ಆಯಕಟ್ಟಿನ ತವಾಂಗ್ ಮತ್ತು ಚೀನಾದ ವಾಸ್ತವಿಕ ಗಡಿ ಮಧ್ಯದಲ್ಲಿ ಏನ್ ಮಾಡುತ್ತೆ ಸಂಪರ್ಕವನ್ನ ಇದು ಬೆಳೆಸುತ್ತೆ. ಇದಕ್ಕೆ ಏನಾಗುತ್ತಂದ್ರೆ ನಮಗೆ ಯುದ್ಧದ ಸಂದರ್ಭದಲ್ಲಿ ಮತ್ತು ಚೀನಾವನ್ನ ನಾವು ಹದ್ದಿನ ನೀಡುವಗೋಸ್ಕರ ಇದು ಸುರಂಗ ಮಾರ್ಗ ನಮಗೆ ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ. ಅರುಣಾಚಲ ಪ್ರದೇಶದ ಒಂದು ಪಶ್ಚಿಮ ಕಾಮೆಂಗ್ ಜಿಲ್ಲೆಯಲ್ಲಿ 13,700 ಅಡಿಗಳಷ್ಟು ಎತ್ತರದ ಪ್ರದೇಶದಲ್ಲಿ ಅಭಿವೃದ್ಧಿಗೊಳಿಸಲಾಗಿರುವ ಸುರಂಗವು ತೇಜ್ಪುರದಿಂದ ತವಾಂಗ್ಗೆ ಸಂಪರ್ಕ ಕಲ್ಪಿಸುವ ಮಾರ್ಗದಲ್ಲಿದೆ. ಅರ್ಥಾಯ್ತಾ? ಯಾವ ನಗರಗಳ ಮಧ್ಯೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ, ಯಾವ ಒಂದು ಪ್ರದೇಶದಲ್ಲಿದೆ, ಕಾಮೆಂಗ್ ಅಂತಕ್ಕಂಥ ಜಿಲ್ಲೆಯಲ್ಲಿದೆ, ಯಾವ ರಾಜ್ಯದಲ್ಲಿದೆ, ಆಮೇಲೆ ಇದರ ಒಂದು ಸ್ಟ್ರಾಟಜಿಕಲಿ ಯಾಕೆ ನಮಗೆ ಇಂಪಾರ್ಟೆಂಟ್ ಅಂತಕ್ಕಂಥ ಫ್ಯಾಕ್ಟ್ಸ್ ತಮ್ಮ ತಲೆಯಲ್ಲಿ ಇರಬೇಕು. ಸುರಂಗವನ್ನ ಆಸ್ಟ್ರಿಯನ್ ಟನಲ್ ವಿಧಾನ ಬಳಸಿ ಇದನ್ನ ಏನ್ ಮಾಡಲಾಗಿದೆ ನಿರ್ಮಾಣವನ್ನ ಮಾಡಲಾಗಿದೆ. 2019 ಫೆಬ್ರವರಿ 9ರಂದು ಪ್ರಧಾನಿ ನರೇಂದ್ರ ಮೋದಿ ಯೋಜನೆಗೆ ಶಿಲಾನ್ಯಾಸ ನೀಡಿದರು. ಈಗ 2024ರಲ್ಲಿ ಇದೇನಾಗಿದೆ ಸಿದ್ಧವಾಗಿದೆ. ವೆರಿ ಇಂಪಾರ್ಟೆಂಟ್ ನ್ಯೂಸ್, ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ರಾಜ್ಯಸಭೆ ಎಷ್ಟು ಸದಸ್ಯರನ್ನ ನಾಮನಿರ್ದೇಶನ ಮಾಡಲಾಗುತ್ತದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ 3ನೇ ಆಪ್ಷನ್ 12 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ವಿವಿಧ ವಿಭಾಗಗಳಲ್ಲಿ ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಮಾಜಿಕ ಸೇವೆ ಆಗಿರ್ಬೋದು, ಸೊ ಈ ಒಂದು ವಿಭಾಗಗಳಲ್ಲಿ ಸುಮಾರು 12 ಜನರನ್ನ ಈ ಒಂದು ರಾಜ್ಯಸಭೆಗೆ ಅಥವಾ ಚಿಂತಕರ ಚಾವಡಿ ಅಂತ ಹೇಳ್ತೀವಿ, ಅರ್ಥ ಆಯ್ತಾ, ಅಥವಾ ಮೇಲ್ಮನೆ ಅಂತ ಹೇಳ್ತೀವಿ. ಸೊ ಇದಕ್ಕೆ ಏನಂದ್ರೆ ಆಯ್ಕೆ ಮಾಡ್ತಾರೆ ಯಾರಂದ್ರೆ ರಾಜ್ಯಸಭೆಯವರು. ರಾಜ್ಯಸಭೆಗೆ 12 ಜನರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರ. ಅರ್ಥ ಆಯ್ತಾ? ಇದು ಗೊತ್ತಿರ್ತಕ್ಕಂಥ ವಿಚಾರ. ಸೊ ಸಮಾಜ ಸೇವಕಿ ಧಾನಿ ಲೇಖಕಿ ಸುಧಾಮೂರ್ತಿ ಅವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ದಾರೆ. ಗೊತ್ತಿರಬೇಕು, ಇಂಪಾರ್ಟೆಂಟ್. ಸುಧಾಮೂರ್ತಿ ಅಂತಕ್ಕಂಥವ್ರು ಇವರಿಗೆ ಏನ್ ಮಾಡಲಾಗಿದೆ ಅಂದ್ರೆ ನಾಮನಿರ್ದೇಶನ ಮಾಡಲಾಗಿದೆ ಇದಕ್ಕೆ ರಾಜ್ಯಸಭೆಗೆ.
ಯಾರು ಮಾಡಿದ್ದಾರೆ? ಅಫ್ಕೋರ್ಸ್ ಯಾರಂದ್ರೆ ರಾಷ್ಟ್ರಪತಿಯವರು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ನಾಮನಿರ್ದೇಶನ ಮಾಡಿದ್ದಾರೆ ಇವರು. ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕಿ ಮತ್ತು ಟ್ರಸ್ಟ್ ಕೂಡ ಆಗಿದ್ದಾರೆ ಇವರು. ಇನ್ಫೋಸಿಸ್ ಫೌಂಡೇಶನ್ ಏನಿದೆ ಅದರ ಒಂದು ಸಂಸ್ಥಾಪಕಿ ಯಾರಂದ್ರೆ ಸುಧಾಮೂರ್ತಿ, ಅವರಿಗೆ ಆಯ್ಕೆ ಮಾಡಿದ್ದಾರೆ. ಸುಧಾಮೂರ್ತಿಗೆ 2006ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಮತ್ತು 2023ರಲ್ಲಿ ದೇಶದ 2ನೇ ಅತ್ಯುನ್ನತ ನಾಗರಿಕೆಯಾದ ಪದ್ಮಭೂಷಣ ಪ್ರಶಸ್ತಿನೂ ಕೂಡ ಇವರಿಗೆ ಲಭಿಸಿದೆ. ಅರ್ಥ ಆಯ್ತಾ? ಪದ್ಮಭೂಷಣ ಸಿಕ್ಕಿದೆ, ತದನಂತರದಲ್ಲಿ ಪದ್ಮಶ್ರೀನೂ ಕೂಡ ಇವರಿಗೆ ಸಿಕ್ಕಿದೆ. ಈಗೇನಂದ್ರೆ ರಾಜ್ಯಸಭೆಗೆ ಇವರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಅರ್ಥ ಆಯ್ತಾ? ಯಾರು ಇವರು? ಒಬ್ರು ಬಿಸ್ನೆಸ್ ಮ್ಯಾನ್. ಅರ್ಥ ಆಯ್ತಾ? ಬಿಸ್ನೆಸ್ ಮ್ಯಾನು, ಸಮಾಜ ಸೇವಕಿ ಹೌದು, ದಾನಿನೂ ಹೌದು. ಅಂತ ಪೇಪರ್ದಲ್ಲಿ ಕೊಟ್ಟಿದ್ದಾರೆ, ಬಟ್ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನೀವು ನಮ್ಮ ಎಕ್ಸಾಮ್ ಅಲ್ಲಿ ಗೊತ್ತಿರಬೇಕು, ಸುಧಾಮೂರ್ತಿ ಅಂತಕ್ಕಂಥವ್ರಿಗೆ ಆಯ್ಕೆ ಮಾಡಲಾಗಿದೆ. ಯಾಕಂದ್ರೆ ರಾಜ್ಯಸಭೆಗೆ ಅಂದ್ರೆ ನಾಮನಿರ್ದೇಶನ ಮಾಡಿದ್ದಾರೆ ರಾಷ್ಟ್ರಪತಿಯವರು. ಇನ್ನು ರಾಜ್ಯಸಭೆಗೆ ನಾಮನಿರ್ದೇಶಿತ ಸದಸ್ಯರು ಬಗ್ಗೆ ಡಿಸ್ಕಷನ್ ಮಾಡ್ತಾ ಬಂದಾಗ, ಸಂವಿಧಾನದ 83 ಅಡಿಯಲ್ಲಿ ಸರ್ಕಾರದ ಶಿಫಾರಸಿನ ಮೇರೆಗೆ ರಾಜ್ಯಸಭೆಗೆ 12 ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರ. ನಾಮನಿರ್ದೇಶಿತ ಸದಸ್ಯರನ್ನ ಸಾಹಿತ್ಯ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಮಾಜ ಸೇವೆಗಳಂತ ಕ್ಷೇತ್ರಗಳಲ್ಲಿ ವಿಶೇಷ ಜ್ಞಾನ ಮತ್ತು ಪ್ರಾಯೋಗಿಕ ಅನುಭವವನ್ನು ಹೊಂದಿರುವವರಿಗೆ ಏನು ಮಾಡಲಾಗುತ್ತಂದ್ರೆ ಈ ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡಲಾಗುತ್ತೆ. ಇಂಪಾರ್ಟೆಂಟ್, ಯಾವ ಒಂದು ವಿಭಾಗಗಳಿಂದ ಆಯ್ಕೆ ಮಾಡಲಾಗುತ್ತೆ, ಯಾರು ಆಯ್ಕೆ ಮಾಡ್ತಾರ, ಯಾವ ಪರಿಚಯದ ಹೇಳುತ್ತೆ, ಇತ್ತೀಚೆಗೆ ಯಾರನ್ನ ಆಯ್ಕೆ ಮಾಡಿದ್ದಾರೆ. ದಿಸ್ ಮಚ್ ವಿ ಹ್ಯಾವ್ ಟು ರಿಮೆಂಬರ್. ನೋಡ್ರಿ, ನೆಕ್ಸ್ಟ್ ಅನಿಸದ ಮೊದಲನೇ ಪ್ರಶ್ನೆ, CISF ರೈಸಿಂಗ್ ಡೇವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾರ್ಚ್ 10. ಪಾಕಿಸ್ತಾನದ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅಸಫ್ ಅಲಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಸ್ಸಾಂ. ಫಾರ್ಮುಲಾ 1 F1 ಬಹರೇನ್ ಗ್ರ್ಯಾಂಡ್ ಪ್ರಿಕ್ಸ್ 2024 ಗೆದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ಮ್ಯಾಕ್ಸ್ ಅಂತಕ್ಕಂಥವ್ರು ಗೆದ್ದಿದ್ದಾರೆ. ಇತ್ತೀಚೆಗೆ ಮಿನಿಕಾಯ್ನಲ್ಲಿ ಯಾವ ಭಾರತೀಯ ನೌಕೆಯನ್ನು ನಿಯೋಜಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ INS ಜಟಾಯು. ನಿಶಸ್ತ್ರೀಕರಣ ಮತ್ತು ಪ್ರಸರಣ ರಹಿತ ಜಾಗೃತಿಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮಾರ್ಚ್ 5. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ವಿಡಿಯೋ ಮುಗಿಸೋಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ, ಸುಮಾರು ಜನ ನಾವು ಇಂಥ ಕ್ವಾಲಿಟಿಯನ್ನ ನಿಮಗೋಸ್ಕರವಾಗಿ ಸುಮಾರು 7 ರಿಂದ 8 ಗಂಟೆ ಇದರಿಗೋಸ್ಕರ ನಾವು ಸ್ಪೆಂಡ್ ಮಾಡಿ ಇಂಥ ಕ್ವಾಲಿಟಿ ವಿಡಿಯೋಸ್ಗಳನ್ನು ತಮಗೋಸ್ಕರ ತರ್ತಾ ಇದ್ದೀವಿ. ಸೊ ತಮ್ಮಲ್ಲಿ ರಿಕ್ವೆಸ್ಟ್ ಏನಂದರೆ ಈ ವಿಡಿಯೋಸ್ಗಳನ್ನು ಆದಷ್ಟು ಲೈಕ್ ಮಾಡಿ, ಅದಲ್ಲದೆ ಲೈಕ್ ಮಾಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ವಿವಿಧ ಒಂದು ಮಾಧ್ಯಮ ಮೀಡಿಯಾಗಳಲ್ಲಿ ಈ ವಿಡಿಯೋಸ್ಗಳನ್ನು ಕಂಪಲ್ಸರಿ ಏನು ಮಾಡಿದರೆ ಶೇರ್ ಮಾಡಿ. ಶೇರ್ ಮಾಡೋದಲ್ಲದೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ಅನೌನ್ಸ್ಮೆಂಟ್ ಏನಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಡಲಾಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗ್ಬೋದು. ಅಲ್ಲಿ ನಿಮಗೆ ಎಲ್ಲ ವಿಡಿಯೋಸ್ಗಳನ್ನು ಏನು ಮಾಡ್ತೀವಿ ನಾವು ಲಿಂಕ್ಗಳನ್ನು ಶೇರ್ ಮಾಡ್ತೀವಿ. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ.